If you want to say goodbye to constipation, indigestion and gas trouble, you must practice this asana. If you watch this video till the end, you will know the benefits and who should avoid practicing this asana. Namaste, I am Likita Shashidhar. Today we are practicing Bhu Namana Vajrasana. Bhu means earth or ground and Namana means bending down. ಈ ಒಂದು ಆಸನದ ಹೆಸರು ಭೂ ನಮನ ವಜ್ರಾಸನ ಆಗಿರೋದ್ರಿಂದ ನಾವು ಫಸ್ಟ್ ವಜ್ರಾಸನ ಸ್ಥಿತಿಯೊಳಗೆ ಬರ್ಬೇಕ್ರಿ. ದಂಡಾಸನ ಸ್ಥಿತಿಯೊಳಗೆ ಬರ್ತೀರಿ. Fold your right leg. Then fold your left leg. ನಿಮ್ಗೇನಾದ್ರೂ ವಜ್ರಾಸನ ಸ್ಥಿತಿ ಒಳಗೆ ಕೂತ್ಕೊಂಡಾಗ ಆಂಕಲ್ ಕಡೆ ಪೇನ್ ಆಗತ್ತಿತ್ತಂದ್ರ ಇಲ್ಲಿ ಒಂದು ಆಂಕಲ್ ಕಡೆ ಟವಲ್ ಇಟ್ಕೋತೀರಿ ಅಥವಾ ಇಲ್ಲಿ ಕೂಡ ನೀವು ಟವಲನ್ನ ಇಟ್ಕೋಬಹುದು. ಬೆನ್ನುಕತ್ತು ನೇರವಾಗಿರ್ಲಿ. ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಬೆನ್ ಹಿಂದೆ ಇಂಟರ್ಲಾಕ್ ಮಾಡ್ತೀರಿ ಈ ರೀತಿ. ಇನ್ಹೇಲ್. ಎಕ್ಸೇಲ್ ಮಾಡ್ತಾ ನಿಮ್ಮ ಅಪ್ಪರ್ ಬಾಡಿಯನ್ನ ಫಾರ್ವರ್ಡ್ ಆಗಿ ಬೆಂಡ್ ಮಾಡ್ತೀರಿ. ಸ್ಲೋ ಆಗಿ ಬೆಂಡ್ ಆಗ್ತೀರಿ. ನಿಮ್ಮ ತಲೆಯನ್ನ ನೆಲಕ್ಕೆ ಟಚ್ ಮಾಡ್ತೀರಿ. ನಿಮ್ಮ ತಲೆ ನೆಲಕ್ಕೆ ಟಚ್ ಆದಾಗ ನಿಮ್ಮ ಹಿಪ್ ಕೆಳಗ ಇರ್ಬೇಕ್ರಿ, ಅದನ್ನ ಹಿಂಗ್ ಮೇಲೆ ತಗೊಂಡ್ ಬರ್ಬೇಡ್ರಿ. ನಿಮ್ಗೆ ಎಷ್ಟ ಆಗ್ತೈತಿ ಅಷ್ಟ ನಿಮ್ಮ ತಲೆಯನ್ನ ಬೆಂಡ್ ಮಾಡ್ತೀರಿ. ಅಕಸ್ಮಾತ್ ನಿಮ್ಗೇನಾದ್ರೂ ಬೆಂಡ್ ಆಗಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಒಂದು ಪಿಲ್ಲೋ ಇಟ್ಕೊಂಡು ಅದ್ರ ಮೇಲೆ ನಿಮ್ಮ ತಲೆಯನ್ನ ಇಡ್ತೀರಿ. ನಾರ್ಮಲ್ ಆಗಿ ಬ್ರೀದ್ ಮಾಡ್ರಿ. ಇಲ್ಲೇ 5 ಸೆಕೆಂಡ್ಸ್ ತನಕ ಹೋಲ್ಡ್ ಆಗ್ತೀರಿ. 5 4 3 2 and 1. ಇನ್ಹೇಲ್ ಮಾಡ್ತಾ ನಿಮ್ಮ ಬಾಡಿಯನ್ನ ಮೇಲ್ಗಡೆ ತರ್ತೀರಿ. ಎಕ್ಸೇಲ್. ನಿಮ್ಮ ಕೈಗಳನ್ನ ಬಿಡಿಸ್ಕೋತೀರಿ. ರಿಲ್ಯಾಕ್ಸ್. ನೀವು ಈ ಒಂದು ಆಸನದೊಳಗ 5 8 ಅಥವಾ 10 ಕೌಂಟ್ ತನಕನೂ ಹೋಲ್ಡ್ ಆಗಬಹುದ್ರಿ. ಆದ್ರ ನಾರ್ಮಲ್ ಆಗಿ ಬ್ರೀದ್ ಮಾಡ್ರಿ. ಈ ಒಂದು ಆಸನ ಮಾಡೋದ್ರಿಂದ ನಮ್ಮ ಇಂಟೆಸ್ಟೈನ್ ಮಸಲ್ಸ್ ಮತ್ತೆ ನಮ್ಮ ಸ್ಟಮಕ್ ಆಕ್ಟಿವೇಟ್ ಆಗ್ತಿತ್ರಿ. ನಮ್ಗೇನಾದ್ರೂ ಕಾನ್ಸ್ಟಿಪೇಷನ್, ಇಂಡೈಜೆಷನ್, ಗ್ಯಾಸ್ ಟ್ರಬಲ್, ಸೆಮೈನಲ್ ವೀಕ್ನೆಸ್ ಮತ್ತೆ ಏನಾದ್ರೂ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇತ್ತಂದ್ರ ಈ ಎಲ್ಲಾ ಪ್ರಾಬ್ಲಮ್ಸ್ ರಿಲೀಫ್ ಆಗ್ತಾವ್ರಿ. ನಮ್ಮ ಅಬ್ಡೋಮಿನಲ್ ಮಸಲ್ಸ್ ಟೋನ್ ಆಗ್ತೈತಿ. ನಾವು ಫಾರ್ವರ್ಡ್ ಬೆಂಡ್ ಆದಾಗ ಬ್ಯಾಕ್ ಪೇನ್ ಇತ್ತಂದ್ರ ಬ್ಯಾಕ್ ಪೇನ್ ರಿಲೀಫ್ ಆಗ್ತೈತ್ರಿ. ನಮ್ಮ ಹಿಪ್, ನೀ ಮತ್ತೆ ಆಂಕಲ್ ಪಾರ್ಟಿಗೆ ಫ್ಲೆಕ್ಸಿಬಿಲಿಟಿ ಸಿಗ್ತೈತ್ರಿ. ಇಷ್ಟ ಅಲ್ದ ಈ ಆಸನ ಮಾಡೋದ್ರಿಂದ ನಮ್ಮ ಪೆಲ್ವಿಕ್ ಹೆಲ್ತ್ ಸ್ಟ್ರಾಂಗ್ ಆಗ್ತೈತ್ರಿ. ಸೊ ಇವೆಲ್ಲ ಈ ಒಂದು ಆಸನದ ಬೆನಿಫಿಟ್ಸ್. ಸೊ ಹೂ ಶುಡ್ ಅವಾಯ್ಡ್ ಪ್ರಾಕ್ಟಿಸಿಂಗ್ ದಿಸ್ ಆಸನ? ಯಾರಿಗಾದ್ರೂ ನೀಸ್ ಮತ್ತು ಬ್ಯಾಕ್ ಪೇನ್ ಅಥವಾ ಇಂಜುರೀಸ್ ಇತ್ತಂದ್ರ ಅಥವಾ ಸರ್ಜರೀಸ್ ಆಗಿತ್ತಂದ್ರ ಈ ಒಂದು ಆಸನನ ಅವಾಯ್ಡ್ ಮಾಡ್ರಿ. ಮತ್ತೆ ಯಾರಿಗಾದ್ರೂ ನೆಕ್ ಏಕ್ ಇತ್ತಂದ್ರ, ಹರ್ನಿಯಾ ಮತ್ತು ಸ್ಟಿಫ್ ನೀ ಜಾಯಿಂಟ್ಸ್ ಇತ್ತಂದ್ರ, ಆಲ್ಸೋ ಪ್ರೆಗ್ನೆಂಟ್ ವುಮೆನ್, ಎಸ್ಪೆಷಲಿ ದೋಸ್ ಇನ್ second and third trimester should avoid practicing this asana. Practice this asana to experience its deep spiritual and physical benefits. Thank you.